ಎಜೆ ನ್ಯೂಸ್ಗೆ ಸ್ವಾಗತ. ಸಂತ ಶಿಶುನಾಳ ಶರೀಫರು ಸಂಚರಿಸಿದ್ದ ಪವಿತ್ರ ನೆಲ ಅಂತ ಪ್ರಸಿದ್ಧಿಯಾಗಿರುವ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹಲಗೂರು ಗ್ರಾಮ ಇದೀಗ ಗಂಭೀರ ಸಮಸ್ಯೆಯೊಂದನ್ನು ಎದುರಿಸ್ತಾ ಇದೆ. ಗ್ರಾಮದ ಪ್ರಮುಖ ರಸ್ತೆಯುದ್ದಕ್ಕೂ ಅನಧಿಕೃತವಾಗಿ ದನದ ಮಾಂಸ ಮಾರಾಟ ಮಾಡುವ 10ಕ್ಕೂ ಹೆಚ್ಚು ಅಂಗಡಿಗಳು ತೆರೆದಿರುವುದರಿಂದ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಹೋಗಿ ಅಲ್ಲಿ ಏನು ಎಫ್ ಐ ಆರ್ ಮಾಡ್ತಿದ್ರೆ ಮಾಡೋಗ್ಬೇಕು. ಆಯ್ತು, ವಿಡಿಯೋ ಮಾಡಬೇಡ್ರಿ ಸರ್. ನಾನು ಅದು ಇದು ಮಾಡ್ತಿ, ಅದು ವಿಡಿಯೋ ಮಾಡಬೇಡ್ರಿ, ತಡ್ರಿ ಸ್ವಲ್ಪ ಬಿಡ್ರಿ ಕೈ. ಕ್ಯಾಮ್ರಾ ತೊಗೊಂಬರ್ತಮ್ಮ, ತೋರ್ಸೋಣ. ಏ ಅಣ್ಣ ಇಲ್ಲೇ ಇದು ಮಾಡ್ರಿ ನೀವು. ಎದ್ರ ಸಂಬಂಧ್ರಿ ಅಲ್ಲೋಣ ಮೀಡಿಯಾದವ್ರು ಅವ್ರ ನೋಡಲ್ಲ ಸ್ಥಳೀಯರ ಮಾಡಿ ಕೊಡಾಕ ಏನು ಮಾಡ್ರಿ. ಇಲ್ಲೇ ಏನು ನಿನ್ನ ಹೆಸರಿನ ಸಾದಿಕ್ ತೋರಿ ಶಾದಿಕ್. ಅಡ್ರೆಸ್ ಗ್ರಾಮದಲ್ಲಿ ಪ್ರತಿದಿನ ದನಗಳನ್ನ ಕಡಿಯಲಾಗ್ತಾ ಇರೋದ್ರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ದುರ್ವಾಸನೆ ಹರಡಿದ್ದು ಆರೋಗ್ಯ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪ್ರದೇಶವನ್ನ ಕಟುಕರ ಏರಿಯಾ ಅಂತ ಗುರುತಿಸಲಾಗ್ತಾ ಇರೋದ್ರಿಂದ ಇತರ ಊರುಗಳಿಂದ ವೈವಾಹಿಕ ಸಂಬಂಧಗಳಿಗೂ ಹಿಂದೇಟು ಬೀಳುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಗ್ರಾಮಸ್ಥರ ನೋವು. ಗ್ರಾಮಸ್ಥರು ಆದ ಶಿವರುದ್ರಪ್ಪ ಮಾತನಾಡಿ, ದನದ ಮಾಂಸದ ಕಟಾವು ಹಾಗೂ ಮಾರಾಟದಿಂದ ಇಲ್ಲಿ ಬದುಕುವುದು ಕಷ್ಟವಾಗಿದೆ. ನಮ್ಮ ಸಮಸ್ಯೆಗೆ ಯಾವ ಅಧಿಕಾರಿಯೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದೇ ಅದು ಯಾರು ನಮ್ಮ ಮನೆಗೆ ಬರೋಕ್ಕೆ ಇರಲಿಲ್ಲ, ಅದು ವಾಸನೆಗೆ ಇಲ್ಲಿ ಯಾರು ಬರೋಂಗಿಲ್ಲ. ಆ ನಂತರ ನಮ್ಮ ಮನೆಗೆ ಬೀಗರು ಯಾರು ಬರೋಂಗಿಲ್ಲ, ಕಟ್ಟಡ ಮನೆ ಕಟ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಇದ್ರಿ? ಹಾಂ ಮತ್ತೆ ಆಚೆ ಕಡೆ ಸೈಡ್ ಇದ್ದು ಯಾವ ಈಗ ಇದ್ದಾಗ ಬರ್ಬರ್ತಾ ಹಂಗೆ ರೋಡಿಗೆ ಬಂದ್ಬಿಟ್ರು. ಮೊದಲ ಅಲ್ಲಿ ಅಷ್ಟೇ ಇದ್ದು ನೀವು ಫಸ್ಟ್ ನಾವು ಸಣ್ಣವ್ರು ಇದ್ದಾಗ ಬಂದ್ಬಿಟ್ಟಿವಿ. ಮೇನ್ ರೋಡಿಗೆ ಬಂದ್ಬಿಟ್ಟು ಸ್ಥಳ ಇದಕ್ಕೆ ನಿಗದಿ ಆಗಿತ್ತು ಏನಿಲ್ಲ? ಇಲ್ಲ, ಬಿಲ್ಡಿಂಗ್ ಕಟ್ಟಿಸಿ ಕೊಟ್ಟಿದ್ರಿ ಪಂಚಾಯತಿ ಅವರು ಅರ್ಜೆಂಟ್ ಸಭಾಭವನ ಮಾಡ್ಕೊಂಡ್ಬಿಟ್ರು. ಯಾರು ನಮ್ಮ ಮನೆಗೆ ಬರುವಂಗನಿಲ್ಲ, ಆ ಟೈಪ್ ಆಗೈತಿ. ನಾವು ಹೆಣ್ಣು ಮಕ್ಕಳಿಗೆ ಹೆಣ್ಣು ತೆಗೆದು ಅದು ಎಷ್ಟು ಸಮಸ್ಯೆ. ಇನ್ನು ಇಲ್ಲಿ ದಾರಿಯಾಗಿ ಇಟ್ಕೊಂಡು ಪಂಚಾಯತಿ ಅವ್ರು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಂತಾರೆ ಸರ್? ಎಲ್ಲರಿಗೂ ಕೊಟ್ಟಿದ್ದೀವಿ. ಏನು ಮಾಡಿದ್ರು ಯಾರು ಒಬ್ಬರು ಅವರಿಗೆ ಒಂದು ಅವಕಾಶ ಮಾಡಿಕೊಡೋಕೆ ಸಾಕಿಲ್ಲ. ಇನ್ನೊಬ್ಬ ಗ್ರಾಮಸ್ಥ ಚಂದ್ರು ಮಾತನಾಡಿ, ಈ ಅನಧಿಕೃತ ಅಂಗಡಿಗಳಿಗೆ ಪಂಚಾಯತ್ನ ಕೆಲ ಸದಸ್ಯರ ಬೆಂಬಲ ಇರುವ ಕಾರಣ ಯಾರ ಭಯವೂ ಇಲ್ಲದೆ ರಾಜರೋಷವಾಗಿ ವ್ಯಾಪಾರ ನಡೀತಾ ಇದೆ. ದಿನದಿಂದ ದಿನಕ್ಕೆ ಈ ಜಾಲ ವಿಸ್ತಾರವಾಗ್ತಾ ಇದ್ದು ಇದು ಆತಂಕಕಾರಿ ಎಂದಿದ್ದಾರೆ. ಗ್ರಾಮದ ಸಾರ್ವಜನಿಕರು ದಿನನಿತ್ಯ ಅನುಭವಿಸ್ತಾ ಇರುವ ಈ ಸಮಸ್ಯೆಯ ಕುರಿತು ಹಾವೇರಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ತಕ್ಷಣ ಎಚ್ಚೆತ್ತು ಅನಧಿಕೃತ ದನದ ಮಾಂಸ ಮಾರಾಟದ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಈ ವಿಚಾರವಾಗಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡುವ ಸಾಧ್ಯತೆಯೂ ಕೂಡ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಸಮಸ್ಯೆ ಇದೆ, ಒಬ್ಬರಿಗೆ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲ ಸಮಸ್ಯೆ ಇದೆ. ನಮ್ಮ ಒಬ್ಬರಿಗೆ ಅಂತಲ್ಲ, ಇಲ್ಲಿ ಓಡಾಡೋರಿಗೆ ಮಾಡೋರಿಗೆ ಸ್ಮೆಲ್ ಭಾಳ ಇದೆ. ಆಮೇಲೆ ಅಷ್ಟು ಚಲೋ ಇದೆ. ಹೊರಗಡೆ ಎಲ್ಲ ಜಾಗ ಕೊಡಿಸಿ ಹೊರಗೆ ಒಂದು ಹೋಗಂದ್ರೂ ಹೋಗ್ತಾ ಇರೋದು ಸಮಸ್ಯೆ ಇದೆ ಸರ್. ಈ ಮಾರ್ಕೆಟ್ಗೆಲ್ಲ ಹೊರಗಡೆ ಎಲ್ಲ ಜಾಗ ನಿಗದಿ ಆಗಿದೆ ಏನಿಲ್ಲ? ಗ್ರಾಮ ಪಂಚಾಯತ್ ಆಲ್ರೆಡಿ ಒಂದು ಜಾಗ ನಿಗದಿ ಆಗಿತ್ತು ರೀ. ಇಲ್ಲೆಲ್ಲರೂ ನಮ್ಮ ಮನೆಗೆ ಯಾರು ಬೀಗರು ಬಂದರು ಇಲ್ಲೇ ಕನ್ನೆ ಕೊಡಾಕ್ತಾ ಇರಲಿಲ್ಲ. ಬಂದವರೆಲ್ಲ ಸ್ಮೆಲ್ ಏನು ಸ್ಮೆಲ್ ಇದು, ಏನು ವಾಸನೆ ಇದು, ಇದು ಹೆಂಗೆ ಜೀವನ ಮಾಡ್ತಿದ್ದಿಲ್ಲ ಅಂತೇಳಿ ಇಷ್ಟೆಲ್ಲ ನಮಗೆ ಸಮಸ್ಯೆ ಇದಾವ್ರಿ. ಕಟಗರೋಣಿ ಅಂತ ಫೇಮಸ್ ಆಗಿಬಿಟ್ಟೈತೆ ನೋಡ್ರಿ ನಮ್ಮ ಊರಾಗ. ಹುಡುಗರು ಕಟಗರ ಅಂತ ಅಂದ್ಬಿಡ್ತಾರೆ ನಮಗೆಲ್ಲರೂ ಇಲ್ಲಿಗೆ. ತಾವು ಇಲ್ಲೇ ಇದ್ರಿ ಸರ್? ಹೌದ್ರಿ, ನಾವು ಇಲ್ಲೇ ರೀ ಇರೋದು. ಎಷ್ಟು ವರ್ಷದಿಂದ ಇದ್ರಿ? ನಾವು ಸುಮಾರು ಒಂದು 30 ವರ್ಷದಿಂದ ಇಲ್ಲೇ ಅದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.